ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಿಂಪ್ಲಿ ಕ್ಯೂರಿಯಸ್. ಇವತ್ತು ಚಿಕನ್ ಬಿರಿಯಾನಿ ರೆಸಿಪಿ ಮಾಡೋದು ಹೇಗಂತ ತೋರಿಸ್ತಿದ್ದೀನಿ. ಅದಕ್ಕೆ ಬೇಕಾಗಿರೋ ಎಲ್ಲ ಪದಾರ್ಥಗಳನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ. ಮೊದಲಿಗೆ ಒಂದು ಬಾಣಲಿಗೆ ತೊಗೊಳ್ಳಿ, ಎಣ್ಣೆ ಹಾಕ್ಕೊಳ್ಳಿ. ಇವೆಲ್ಲ ಸ್ಪೈಸಸ್ ಮೆನ್ಷನ್ ಮಾಡಿರ್ತೀನಲ್ವ, ಅದೆಲ್ಲ ಹಾಕ್ಕೊಂಡು ಫ್ರೈ ಮಾಡಿ ಚೆನ್ನಾಗಿ ಸ್ಮೆಲ್ ಬರೋವರೆಗೂ. ನಂತರ ಅದಕ್ಕೆ ಶುಂಠಿ, ಬೆಳ್ಳುಳ್ಳಿ, ಮೆಣಸಿನಕಾಯಿ ಹಾಕ್ಕೊಂಡು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿ. ಈರುಳ್ಳಿ ಹಾಕ್ಕೊಳ್ಳಿ, ಅದನ್ನು ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿ. ನಂತರ ಅದಕ್ಕೆ ಒಂದು ಇಡೀ ಪುದೀನ, ಒಂದು ಇಡಿಯಷ್ಟು ಬೇಡ, ಇನ್ನೊಂದು ಸ್ವಲ್ಪ ಕಡಿಮೆ ಮೇಥಿ ಹಾಕ್ಕೊಂಡು ಫ್ರೈ ಮಾಡಿ. ಮತ್ತು ಟೊಮೆಟೊ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡಿಬಿಟ್ಟು ಪಕ್ಕದಲ್ಲಿ ಒಂದು ಪ್ಲೇಟಲ್ಲಿ ಆರಕ್ಕಿಕ್ಕಿ, ಅದನ್ನು ನಂತರ ಆರಾದಮೇಲೆ ಮಿಕ್ಸಿಗೆ ಹಾಕ್ಕೊಂಡು ಪೇಸ್ಟ್ ಮಾಡಿಕೊಳ್ಳಿ. ಮತ್ತು ಇನ್ನೊಂದು ಕುಕ್ಕರಲ್ಲಿ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಜಾಕಾಯಿ ಬರುತ್ತಲ್ವ, ಅದು ಸ್ವಲ್ಪ ಒಂದು ಚಿಕ್ಕ ಇದು ಪಿಂಚಷ್ಟು ಪೌಡರ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ. ಕಸೂರಿ ಮೇಥಿ ಹಾಕಿ, ಸ್ವಲ್ಪ ಕಸೂರಿ ಮೇಥಿ ಹಾಕಿ ಚೆನ್ನಾಗಿ ಬಾಡಿಸ್ಕೊಂಡಾದ್ಮೇಲೆ ಚಿಕನ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ. ನಾನು ಮೆನ್ಷನ್ ಮಾಡಿರೋ ಎಲ್ಲ ಪೌಡರ್ಸು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದನ್ನೆಲ್ಲ ಹಾಕ್ಕೊಬೇಕು. ಅದನ್ನು ಹಾಕ್ಕೊಂಡು ಚೆನ್ನಾಗಿ ಚಿಕನ್ನಲ್ಲಿ ಫ್ರೈ ಮಾಡ್ಕೊಳ್ಳಿ. ಕಸೂರಿ ಮೇಥಿನ ನಾನು ಸ್ಟವ್ ಪಕ್ಕ ಯಾಕೆ ಇಕ್ಕಿದ್ದೀನಿ ಅಂದರೆ, ಅದು ಸ್ವಲ್ಪ ಬಿಸಿ ಆದರೆ ಲಾಸ್ಟಲ್ಲಿ ನಾವು ಪುಡಿ ಮಾಡೋದಕ್ಕೆ ಚೆನ್ನಾಗಿರುತ್ತೆ. ಪುಡಿ ಮಾಡ್ಕೊಂಡು ಹಾಕ್ಕೊಂಡ್ರೆ ಫುಲ್ ಬಿರಿಯಾನಿ ಎಲ್ಲ ಗಮ್ ಅಂತ ಸ್ಮೆಲ್ ಬರ್ತಾ ಇರುತ್ತೆ. ಇವೆಲ್ಲ ಪೌಡರ್ ಮೆನ್ಷನ್ ಮಾಡಿರೋದನ್ನೆಲ್ಲ ಚಿಕನ್ಗೆ ಹಾಕ್ಕೊಂಡು ಫ್ರೈ ಮಾಡಿ. ನಂತರ ನಾವು ಪೇಸ್ಟ್ ಮಾಡಿಕೊಂಡಿರ್ತೀರಲ್ವ ಎಲ್ಲ ಸೊಪ್ಪುಗಳ್ದು, ಈರುಳ್ಳಿ, ಟೊಮೆಟೊ ಅದೆಲ್ಲ ಪೇಸ್ಟ್ ಮಾಡಿರೋದನ್ನ ಹಾಕ್ಕೊಂಡು ಚಿಕನ್ಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಅದು ಡ್ರೈ ಆಗಿ ಹಸಿ ವಾಸನೆ ಹೋಗೋವರೆಗೂ ಮಾಡಿ. ನಂತರ ನೀರು ಹಾಕ್ಕೊಳ್ಳಿ. ನೋಡಿ, ಇಷ್ಟು ನೀರು ಹಾಕ್ಕೊಬೇಕು. ನೀವೆಷ್ಟು ಅಕ್ಕಿ ತೊಗೊಂಡಿರ್ತೀರೋ ಆ ಪ್ರಮಾಣಕ್ಕೆ ನೀರು ಹಾಕ್ಕೊಂಡು ಕುದಿಸ್ಬೇಕು. ಕುದಿದ ನಂತರ ನಾನು ಬಾಸ್ಮತಿ ಅಕ್ಕಿ ಉಪಯೋಗಿಸಿದ್ದೀನಿ. ಸೊ ಒಂದು 10 ನಿಮಿಷ ನೆನೆಸಿಕ್ಬಿಟ್ಟು ಆಮೇಲೆ ಬಾಸ್ಮತಿ ಹಾಕಿದ್ದೀನಿ. 1:2 ರೇಷಿಯೋದಲ್ಲೇ ಹಾಕೋದು. ಆಮೇಲೆ ನಂತರ ಉಪ್ಪು ರುಚಿಗೆ ತಕ್ಕಷ್ಟು ಹಾಕಿ. 1:2 ರೇಷಿಯೋ ಅಂದರೆ ಒಂದು ಕಪ್ಪಷ್ಟು ಬಾಸ್ಮತಿ ತೊಗೊಂಡಿದ್ರೆ 2 ಕಪ್ಪಷ್ಟು ವಾಟರ್ ಹಾಕಬೇಕು. ನಂತರ ಇದು ಬಾಸ್ಮತಿ ಎಲೆ ಸ್ಮೆಲ್ ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟು ಕಟ್ಬಿಟ್ಟು ಹಾಕಿರ್ತೀರಿ. ನಂತರ ಫಿನಿಶಿಂಗಾಗಿ ನಿಂಬೆಹಣ್ಣು ಮತ್ತು ಕಸೂರಿ ಮೇಥಿ ಹಾಕಿ ಮಿಕ್ಸ್ ಮಾಡಿ ವಿಸಿಲ್ 1 ಇಲ್ಲ 2 ವಿಸಿಲ್ ಹಾಕಿ. ತುಂಬ ಚೆನ್ನಾಗಿ ಬರುತ್ತೆ ರೆಸಿಪಿ. ಪ್ಲೀಸ್ ಟ್ರೈ ಮಾಡಿ. ಆಮೇಲೆ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್, ಕಮೆಂಟ್ ಮಾಡಿ.